ಅದೇ ಬದೇ ಹೊಡ್ಕೊಂಡಿರೋದಲ್ವಾ ಈಗ ಅಲ್ಲೆಲ್ಲ ನೀರ್ ಇಲ್ದೋದಾಗ ದನ ಮೇಸಕ್ಕೆ ಹಸು ಮೇಸಕ್ಕೆಲ್ಲ ಹೋಗುವಲ್ಲ ನಾವಲ್ಲಿ ಹಳ್ಳ ದಾಟ್ಕೊಬರು ಈಗ ಒಳಗೆ ಹೋಗ್ಬಿಟ್ಟಿದ್ದೆ ಅದು. ನಾವು ಮುಂಚೆ ಇಲ್ಲೇ ಬರ್ತಾ ಇದ್ದಿದ್ದು ಸ್ಕೂಲಿಗೆ ಹೋಗೋಗಿ ಇಲ್ಲೇ ಹೋಗೋದು ಇಲ್ಲೇ ಬರೋದು. ನಮ್ಮ ಅಜ್ಜವ್ರು ಇದೇ ಮರದ ಹತ್ರ ಕೂತ್ಕ ಮಾತಾಡ್ತಾ ಇದ್ದಿದ್ದು. ಅಷ್ಟು ಎದ್ರವ್ರು ನಾವು. ನಮ್ಮಮ್ಮನು ಎಲ್ಲೂ ಕಳಿಸ್ತಾ ಇರ್ಲಿಲ್ಲ. ಒಂದು ಏನಾರು ಯಾರೋ ಸತ್ರೆ ಪತ್ರೆ ನೋಡಕ್ಕೆ ಮಾಡಕ್ಕೆ ಅಂಥದ್ರಲ್ಲಿ ನಾವು ನಮ್ಮ ಮನೆಯವ್ರು ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ನಾನು ಮುಂದೆನೇ ಎಣಗಳು ತಗೋಗೋರು ದಿನಕ್ಕೆ 3 ಅವಾಗಿಂದ ಒಂಚೂರು ಧೈರ್ಯ ನನಗೆ. ನೋಡಿ ನಮ್ಮ ಪಪ್ಪ ಬೆಳಗ್ಗೆನೇ ಎದ್ದು ಫಸ್ಟು ಕಾಫಿ ಎಲ್ಲ ಕುಟ್ಕೊಂಡು ತೋಟಕ್ಕೆ ಹೋಗ್ತಾರೆ. ಆಮೇಲೆ ಪಾಪ 12 ಗಂಟೆ ಹಂಗೆ ಬಂದುಬಿಟ್ಟು ಊಟ ಮಾಡಿಕೊಂಡು ಮತ್ತೆ ಹೋಗ್ತಾ ಇದ್ದಾರೆ. ಪಾಪ ನಮ್ಮ ಪಪ್ಪಂಗೂ 65 66 ಏನೋ ಏಜ್ ಆಗಿದೆ. ಆದರೂ ಒಬ್ಬರೇ ಗಂಡು ಮಕ್ಳಿಲ್ವಲ್ಲ, ಅವರೊಬ್ಬರೇ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಇವಾಗ ಮಳೆ ತುಂಬ ಅಲ್ವಾ, ಸೊ ಮಳೆ ತುಂಬ ಆದಾಗ ಇಲ್ಲಿ ನಮ್ಮ ಹೊಳೆ ಯಾವಾಗಲೂ ಗದ್ದೆ ಹತ್ರ ತೋರಿಸ್ತಾ ಇರ್ತೀನಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ಮನೆ ಹತ್ರನೇ ಬಂದಿರುತ್ತೆ ಹೊಳೆ. ಹಾಗಾಗಿ ನೋಡ್ಬಿಟ್ಟು ಬರೋಣ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಭುವನ್ ಅವ್ರ ಅಮ್ಮ ಕರೀತಿದ್ದಾರೆ. ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಪಾಪ ಅವರು ಇಷ್ಟು ದಿನ ಹೇಳಿ ಸಾಕಾಯ್ತು ಬನ್ನಿ ಬನ್ನಿ ಅಂತ ಅಮ್ಮ ಬೇಡ ಅಂತಿದ್ರು. ಇವತ್ತು ಹೆಂಗೋ ಮತ್ತಿನ್ನು ಇಂಥ ದಿನಗಳಿಂದ ಸ್ವಲ್ಪ ಚಂದ ಆ ಟೈಮಲ್ಲಿ, ಅದಕ್ಕೆ ಹೋಗಿ ಹೊಳೆ ನೋಡ್ಕೊಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬನ್ನಿ ಹೇಗಿದೆ ನಮ್ಮ ಹೊಳೆ ಮಳೆಗಾಲದಲ್ಲಿ ಹೇಗಿರುತ್ತೆ ಅಂತ ನೋಡ್ಕೊಂಬಿಟ್ಟು ಬರೋಣ. ನೋಡಿ ನಮ್ಮ ಅಮ್ಮನ ರಾಗನ ಬೇಗ ಬಾ, ಅಲ್ಲಿಗೆ ಹೋಗ್ಬಿಡಿ ಇಲ್ಲಿಗೆ ಹೋಗ್ಬೇಡಿ, ಹೇಳಿದ ಮತ್ತೆ ಕೇಳಲ್ಲ ಹಂಗೆ ಹಿಂಗೆ ಅಂತ. ಹೌದು ಹೇಳಿದ್ರು. ಬೆಳ್ಳುಳ್ಳಿನೂ ಮತ್ತು ಒಂದು ಕಬ್ಬಣ ಇಟ್ಕೊಬನ್ನಿ ಅಂತ ಹೇಳಿದರೆ, ಹಾಗಾಗಿ ಕಬ್ಬಣ ಹೋಗ್ತಿದ್ದೀನಿ. ಕತ್ತಿ ಹುಡುಕ್ತೆ ಸಿಗಲಿಲ್ಲ ಅರ್ಜೆಂಟಿಗೆ. ಮಳೆ ಬರೋಕ್ಕಿಂತ ಮುಂಚೆ ಹೋಗ್ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಮಳೆ ತಗೊಂಡು. ಔಚ್ ನೋಡಿ ಹೆಂಗಿದೆ. ನಾನು ಹೋಗಿ ಬರೋದ್ರೊಳಗೆ ಬಿದ್ದೆ ಹೇಳೋಕ್ಕಾಗಲ್ಲ. ಎಲ್ಲಕ್ಕೆ ಹೋಗ್ಬೇಕು. ಇದು ನಮ್ಮ ಚುಪ್ಪಿದು ಚಪ್ಪಲು, ನನಗೆ ಲೂಸು. ನಮ್ಮ ಚುಪ್ಪಿ ದೊಡ್ಡ ಕಾಲಾಗ್ಬಿಟ್ಟಿದೆ. ಎಷ್ಟು ಬೇಗ ದೊಡ್ಡ ಮಕ್ಕಳು ಬೆಳೆದು ಬಿಡ್ತೇವಲ್ವ. ಅವರು ರೆಡಿ ಆಗಿ ನಿಂತಿದ್ದಾರೆ, ಬಗ್ಗೆ ನೋಡ್ತಾ ಇದ್ದಾರೆ ಬಂದ್ರ ಅಂತ. ಹಳ್ಳಿಲಿದ್ರೆ ಊರಲ್ಲಿದ್ದರೆ ಹೀಗೆ ಮಳೆಗಾಲದಲ್ಲಿ ಈಗ ಕೆರೆ ಬಾವಿ ಗದ್ದೆ ಹಳ್ಳ ಪಳ್ಳ ನೋಡ್ಕೊಂಬಿಟ್ಟು ಬರೋದು. ಹೊರಟ್ರಾ? ದೊಡ್ಡಮ್ಮ ತಿಂದಾಯ್ತು? ಇಲ್ಲ, ಇದಕ್ಕೆ ಹೋಗ್ಬಿಟ್ಟು ಬರೋಣ ಹೊಳೆ ಹತ್ರಕ್ಕೆ ಅಂತ. ನಾವು ಮುಂಚೆ ಇಲ್ಲೇ ಬರ್ತಾ ಇದ್ದಿದ್ದು ಗದ್ದೆಲ್ಲ. ಸ್ಕೂಲಿಗೆ ಹೋಗೋಗಿ ಇಲ್ಲೇ ಹೋಗೋದು ಇಲ್ಲೇ ಬರೋದು. ನೀವು ದಿನ ಬರ್ತಾ ಇರ್ತೀರಿ ಇಲ್ಲಿ? ನೀವು ಹೋಗ್ತೀರಾ? ಓಹೋ, ನಮ್ಮ ಅಜ್ಜವ್ರು ಇದೇ ಮರದ ಹತ್ರ ಕೂತ್ಕ ಮಾತಾಡ್ತಾ ಇದ್ದಿದ್ದು, ಇಲ್ಲಿ ಮರದ ಹತ್ರ. ಓ ಸಿಕ್ಕಾಪಟ್ಟೆ ಜಾರುತ್ತಾ ಅಂತ. ಬೇಡ. ಎಷ್ಟು ಸುಂದರವಾಗಿದೆ ಅಲ್ವಾ ನಮ್ಮೂರು. ಇಲ್ಲ ಈಗ ನಾವು ಹಂಗೆ ಅಂತೀವಿ. ಇಷ್ಟು ನಮ್ಮೂರಲ್ಲೇ ನಾವು ಬೆಳೆದಿರ್ತೀವಿ, ಆಟ ಆಡಿರ್ತೀವಿ. ಈಗ ಆಸ್ಪತ್ರೆಗಳಿಗೆಲ್ಲ ಹೋದ್ರೆ, ನಮ್ಮ ಮನೆಯವ್ರು ಹುಷಾರಿಲ್ದಿದ್ದಾಗ ಆಸ್ಪತ್ರೆಯಲ್ಲಿದ್ದಾಗ ಅಷ್ಟು ಎದ್ರವ್ರು ನಾವು. ನಮ್ಮಮ್ಮನು ಎಲ್ಲೂ ಕಳಿಸ್ತಾ ಇರಲಿಲ್ಲ. ಒಂದು ಇದು ಏನಾರು ಯಾರೋ ಸತ್ರೆ ಪತ್ರೆ ನೋಡೋಕ್ಕೆ ಮಾಡೋಕ್ಕೆ ಇಲ್ಲವೇ ಇಲ್ಲ. ಅಂಥದ್ರಲ್ಲಿ ನಾವು ನಮ್ಮ ಮನೆಯವ್ರು ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ನಾನು ಮುಂದೆನೇ ಎಣಗಳು ತಗೋಗೋರು ದಿನಕ್ಕೆ 3 ಅವಾಗಿಂದ ಒಂಚೂರು ಧೈರ್ಯ ನನಗೆ. ಅವ್ರು ICU ಇದ್ದಾಗ ಬೆಳಗ್ಗೆ ಹೋಗಿ ಅವ್ರ ಜೊತೆ ಮಾತಾಡೋಗಿ ಬೆಳಗಿದ್ದವ್ರು ಸಂಜೆ ಇರ್ತಾ ಇರಲಿಲ್ಲ. ನಾನು ನೋಡ್ತಾನೆ ಇರಲಿಲ್ಲ ಯಾರನ್ನೂ. ಆಮೇಲೆ ಯಾಕಂದ್ರೆ ಅವ್ರು ಸತ್ತೋದ್ಮೇಲೆ ಅವ್ರು ಆಡ್ತಾ ಇದ್ದಿದ್ದೆಲ್ಲ ನನ್ನ ಕಣ್ಮುಂದೆ ಬಂದ್ಬಿಡುತ್ತೆ. ಇಷ್ಟೇ ದೂರನಾ? ಹೌದಾ? ಹಾಂ. ಇದು ನಮ್ಮ ಮನೆ ಮುಂದೆ ಒಂದು ಈ ಥರ ಕಲ್ಮಂಟಿ ಇದೆಯಲ್ವ ದೇವಸ್ಥಾನದ ಹತ್ರ. ಹಾಗೆ ಇಲ್ಲೊಂದು ಕಲ್ಮಂಟಿ ಅಂದರೆ ಈ ಕಡೆ ಭತ್ತ ಎಲ್ಲ ಬೆಳೆದಿರ್ತಾರಲ್ಲ, ಅವ್ರು ಬಂದು ಇಲ್ಲಿ ಹುಲ್ಲೊಟ್ಟೋದು ಹುಲ್ಲು ಹೊಡಿಯೋದು ಆ ಕೆಲಸ ಮಾಡ್ತಾಯಿರ್ತಾರೆ. ಇತ್ತೀಚೆಗೆ ತೀರಾ ಕಡಿಮೆ. ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಒಂಥರ ಇಲ್ಲಿ ಕೂತ್ಕೊಂಡು ಆಟ ಆಡೋಕ್ಕೆ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ನೋಡಿ ಇಲ್ಲೇ ಹಳ್ಳ ಬಂದಿರುತ್ತಲ್ಲ, ಸಖತ್ತಾಗಿರುತ್ತೆ. ಆದರೆ ಬಟ್ ಈಗ ಔಚಲ್ವಾ, ಬಿದ್ದರೆ ಹೇಟಾಗುತ್ತೆ ಅಂತ ಮಕ್ಕಳೆಲ್ಲ ಬರಲ್ಲ ಆಟ ಆಡೋಕ್ಕೆ. ದೊಡ್ಡವರೇ ನಡ್ಕೊಂಬರೋದು ಕಷ್ಟ. ಬೆಳಗ್ಗೆ ಹಸು ಹೊಡೆದು ಬಂದರೆ ಸಂಜೆ ಹಸು ಹೊಡ್ಕೊಂಬರೋಕ್ಕೇ ಹೋಗೋದು. ಬೋನ್ ಬರ್ತಿರ್ತಾನೆ ದಿನ. ಅವನು ಕಳಿಸಲ್ಲ. ಇಲ್ಲೇ ತೋಟರೆಲ್ಲ ನನಗೆ ನಮ್ಮೂರು ಇಷ್ಟ ಅಂತ ಇವ್ರಿಗೆ ಗೊತ್ತಲ್ವ. ಸೊ ಹಾಗಾಗಿ ಇವರೆಲ್ಲರೂ ಹೋದಾಗ ತೋಟದ ಹತ್ರ ಗದ್ದೆ ಹತ್ರ ನಾಟಿ ಮಾಡುವಾಗೆಲ್ಲ ಒಂದೊಂದು ವಿಡಿಯೋ ಮಾಡಿ ನನಗೆ ಕಳಿಸ್ತಾ ಇರ್ತಾರೆ. ಯಾವ್ಯಾವ ಟೈಮಲ್ಲಿ ಹಿಂಗೆ ಅಂತ ಖುಷಿ ಆಗ್ತದೆ.
ಜೋರು ಮಳೆ ಗಾಳಿ ಎಲ್ಲ ಬರ್ತಾಯಿತ್ತು, ಛತ್ರಿ ಎಲ್ಲ ಮಡ್ಸೋಗ್ತಾ ಇತ್ತು, ನಮಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ನಮ್ಮನ್ನೇ ದೂಗ್ತಾಯಿತ್ತು ಗಾಳಿ, ಅಷ್ಟು ಜೋರಾಗಿ ಬರ್ತಾಯಿತ್ತು. ಚೆನ್ನಾಗಿತ್ತು. ಹೊಳೆ ತುಂಬ್ದಾಗ ಬರೋಕ್ಕೆ ಇನ್ನೂ ಚಂದ ಅಲ್ವಾ. ಹಾಗಾಗಿ ಇನ್ನೊಂದು 2 ಡೇಸ್ ಬಿಟ್ಟು ಬಂದಿದ್ರೆ ಇನ್ನೂ ತುಂಬಿರೋದು ನೋಡ್ಬೋದಿತ್ತು. ನಾನು ಸ್ವಲ್ಪ ಲೇಟಾಗಿ ನಂಗೆ ಈಗ ನೋಡ್ಕೊಂಡು ಹೋಗಿರ್ತೀನಿ ರಾತ್ರಿ ಕನಸಲ್ಲಿ ನಮ್ಮನ್ನ ಹೊಳೆ ಎಲ್ಲ ತುಂಬ್ಕೊಂಡು ಬಾವಿ ಹತ್ರಕ್ಕೆ ಬಂದಿರುತ್ತಲ್ಲ, ಬೇಲಿ ಎಲ್ಲ ತುಂಬ್ಕೊಂಡು. ನಾವು ಮಕ್ಕಳಿಗೆ ಡೈಪರ್ನ ಲಾಂಗ್ ಟೈಮ್ ಯೂಸ್ ಮಾಡೋದ್ರಿಂದ ರ್ಯಾಷಸ್ ಸಮಸ್ಯೆ ಬರುತ್ತೆ, ಹಾಗೆ ಮಕ್ಕಳು ಕಿರಿಕಿರಿ ಕೂಡ ಮಾಡ್ತಾ ಇರ್ತಾರೆ, ಇದರಿಂದ ಜ್ವರ ಕೂಡ ಬರ್ತಾ ಇರುತ್ತೆ. ಸೊ ಹಾಗಾಗಿ ನನ್ನ ಮಗನಿಗೆ ಲವ್ಲೈಫ್ ಅವ್ರದ್ದು ಸೂಪ್ರೀಮ್ ಡೈಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಅಲೋವೆರಾ ಇರೋದ್ರಿಂದ ರ್ಯಾಶ್ ಪ್ರೊಟೆಕ್ಷನ್ ಸಿಗುತ್ತೆ. ಹಾಗೆ ಇದರಲ್ಲಿ 5 ಲೇಯರ್ ಸೂಪರ್ ಲೈಟ್ ಕೋರ್ ಇರೋದ್ರಿಂದ ಎಲ್ಲೂ ಕೂಡ ಲೀಕ್ ಆಗಲ್ಲ. ಹಾಗೆ 5 ಲೇಯರ್ ಇರೋದ್ರಿಂದ ವೆಟ್ ಈಕ್ವಲ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಾಗೆ ಇದರಲ್ಲಿ 10 ಮಿಲಿಯನ್ಗಿಂತ ಹೆಚ್ಚು ಗಾಳಿ ಹೋಲ್ಸ್ ಇರೋದ್ರಿಂದ ಬೇಗ ಡ್ರೈ ಕೂಡ ಆಗುತ್ತೆ. ಈ ಡ್ರೈನೆಸ್ ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ವೆಟ್ ಇದರೊಳಗೆ ಜೆಲ್ ರೀತಿ ಕನ್ವರ್ಟ್ ಆಗುತ್ತೆ. ಹಾಗೆ ಸ್ಟ್ರೆಚಬಲ್ ಎಲಾಸ್ಟಿಕ್ ಇರೋದ್ರಿಂದ ಎಲ್ಲೂ ಕೂಡ ಲೀಕ್ ಆಗಲ್ಲ. ಇದರಲ್ಲಿ ಫ್ರಂಟ್ ಮತ್ತೆ ಬ್ಯಾಕ್ ಈ ತರ ಇಂಡಿಕೇಟರ್ ಕೊಟ್ಟಿರ್ತಾರೆ. ಈ ಯೆಲ್ಲೋ ಲೈನ್ ಇದೆಯಲ್ಲ, ಇದು ವೆಟ್ ಫುಲ್ ಆದಾಗ ಗ್ರೀನ್ ಕಲರ್ಗೆ ಕನ್ವರ್ಟ್ ಆಗ್ತದೆ. ಹಾಗೆ ಇದರಲ್ಲಿ ಡಿಸ್ಪೋಸಬಲ್ ಟೇಪ್ ಇರೋದ್ರಿಂದ ಡೈಪರ್ ಯೂಸ್ ಆದಮೇಲೆ ಇದನ್ನು ಈ ರೀತಿ ಸುತ್ತಿ ಡಿಸ್ಪೋಸ್ ಮಾಡ್ಬೋದು. ಈ ಡೈಪರ್ಗಳು ಡಿಫ್ರೆಂಟ್ ಸೈಜಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ನಾನು ನನ್ನ ಮಗನ ವೆಯ್ಟಿಗೆ ಎಮ್ ಸೈಜ್ ತರಿಸಿದ್ದೀನಿ. ನೀವು ನಿಮ್ಮ ಮಕ್ಕಳು ವೆಯ್ಟಿಗೆ ಯಾವ ಸೈಜ್ ಬೇಕಾದ ತರಿಸ್ಕೋಬೋದು. ಈ ಪ್ರಾಡಕ್ಟ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಇದು ನಮ್ಮನೆ ಬೇಲಿ ಹತ್ರ ನಿಂತ್ಕೊಂಡು ನೋಡಬೇಕು, ಅವಾಗ ಅಂದಾಜು ಬರುತ್ತೆ. ಫೋನ್ ಮಾಡಿದ್ದಲ್ಲ ಅವಾಗಲೇ ಬರ್ತೀನಿ. ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ. ಆ ಗಾಳಿ ಮಳೆ, ಆ ಪಟ ಪಟ ಅಂತ ಗಾಳಿ, ಛತ್ರಿ ಮೇಲೆ ಮಳೆ ಬೀಳ್ತಿದ್ದಿಲ್ಲ, ಸೌಂಡು, ಈ ಜಡಿ ಹರಿತಿರೋದು, ಹಳ್ಳ ಹರಿತಿರೋದು, ನೀರು ಹರಿತಿರೋದು ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂಥರ ಖುಷಿ ಆಗ್ತದೆ. ಮನೇಲಿ ಮಕ್ಕಳು ಮರಿ ಎಲ್ಲ ಇಟ್ಕೊಂಡು ಕಿಚ್ಚಾಡಿ ಕೂಗಾಡಿ ಮನೇಲಿ ಒಂಥರ ಹಿಂಸೆ ಆಗ್ಬಿಡೋದು. ಕೆಲಸ ಎಲ್ಲ ಇರೋದಲ್ಲ. ಇವತ್ತು ಇಲ್ಲಿಗೆ ಬರೋಕೆ ಏನು ನಮ್ಮ ಮನೆಯಿಂದ ಏನು 2 ನಿಮಿಷ ಅಷ್ಟೇ. ಅಷ್ಟರೊಳಗೆ ನಮ್ಮಮ್ಮ 10 ಫೋನ್ ಮಾಡಾಯ್ತು, ಎಲ್ಲಿದ್ರೆ ಬನ್ನಿ ನೀನು ಹೊಳೆ ಹತ್ರಕ್ಕೆ ಹೋಗ್ಬಿಡ್ತೀವಿ ಅಂತ ಹೇಳಿಬಿಟ್ಟು. ಏನೇ ಆಗಲಿ ಮದುವೆ ಆಗಿ ಮಕ್ಕಳೆಲ್ಲ ಆದಮೇಲೆ ಇಲ್ಲಿ ಬರೋದಕ್ಕೂ ಮುಂಚೆ ನಾವು ಇಲ್ಲೇ ಆಟ ಆಡ್ಕೊಂಡು ಬೆಳೆದು ಇಲ್ಲಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಏನೋ ಒಂದು ಕೆಲವೊಂದೆಲ್ಲ ಹಳೆವೆಲ್ಲ ನೆನಪಿಗೆ ಬರುತ್ತೆ. ಇಲ್ಲೆಲ್ಲ ಇದ್ದಾಗ ಓಡಾಡಿದಾಗ ಮಾಡಿದಾಗ. ಈಗೇನು ಬರ್ತೀವಿ, ಏನು ವರ್ಷಕ್ಕೆ ಒಂದ್ಸರಿ ಹಿಂಗೆ ಬರ್ತೀವಿ ನೋಡ್ತೀವಿ. ಅದು ಈ ವರ್ಷ ಬಂದಿದ್ದೀನಿ, ಲಾಸ್ಟ್ ಇಯರ್ ಬರಲಿಲ್ಲ. ಇವತ್ತು ಇನ್ಯಾವಾಗ ಬರ್ತೀನೋ ಗೊತ್ತಿಲ್ಲ. ಇನ್ನು ಮಕ್ಕಳು ಕರ್ಕೊಬನ್ನಿ, ನಾನು ಅಲ್ಲಿ ಕರ್ಕೊಂಡು ಹೋಗಿ ಅಂತಿದ್ದು. ಮಕ್ಕಳು ಕರ್ಕೊಬಂದರೆ ಎಲ್ಲ ಅವ ಹಿಡ್ಕೊಂಡು ನಿಂತ್ಕೊಳ್ಳೋದೇ ಆಗುತ್ತೆ ನಮಗೆ. ಫ್ರೀನೇ ಅನಿಸಲ್ಲ ನಮಗೆ ನಿಜ ಹೇಳಬೇಕು ಅಂದರೆ. ಈಗ ನೋಡಿ ಆ ಕೆರೆ ಆಗಲಿ, ಆ ಗದ್ದೆ, ಹಳ್ಳ ಎಲ್ಲ ಒಂದಾಗ್ಬಿಟ್ಟಿದೆ. ನೋಡೋಕ್ಕೆ ಖುಷಿ ಆಗ್ತದೆ. ಅದೇ ಬದೇ ಹೊಡ್ಕೊಂಡಿರೋದಲ್ವಾ. ಅಲ್ಲಿ ಒಗ್ಗಾಕವ್ರ ಅವ್ರಿಗೆ ಗೊತ್ತಿರಲ್ಲ, ಯಾವಾಗಲೂ ಬಂದೇ ಬರುತ್ತಲ್ಲ ಅಲ್ಲಿಗೆ. ಒಂದೇ ಬರುತ್ತೆ, ಅದು ಇಷ್ಟೊಂದು ಬರ್ತಿರಲಿಲ್ಲ ಇಷ್ಟು ಬೇಗ. ಆಗಿ ಎಲ್ಲ ಮೇಲ ಇದಾಗ್ತದೆ. ಲೈಟ್ ತುಂಬ ಅರ್ಧ ಬರ್ದೋಗಿದೆ. ಇವತ್ತು ಈಗ ಅಲ್ಲೆಲ್ಲವ ನೀರ್ ಇಲ್ದೋದಾಗ ದನ ಮೇಸಕ್ಕೆ ಹಸು ಮೇಸಕ್ಕೆಲ್ಲ ಹೋಗುವಲ್ಲ, ಆವಾಗ ನಾವಲ್ಲ ಹಳ್ಳ ದಾಟ್ಕೊಬರು, ಈಗ ಹೊಳೆಯಾಗ ಹೋಗ್ಬಿಟ್ಟಿದೆ. ಇಲ್ಲಿಗಿಂತ ಇಲ್ಲಿ ಹೋಗಲ್ಲ, ಅಲ್ಲಿ ಹೋಗ್ಬೇಕು. ಫುಲ್ ಇಡೀ ವೇಸ್ಟ್ ಗದ್ದೆನೆಟ್ರೆ ಎಲ್ಲ ಹೋಗಿ. ನಮ್ಮ ತೋಟ ಅಲ್ಲಿ ಬರುತ್ತಲ್ಲ, ಅಲ್ಲಿ ಸರಿಯಾಗಿ ಹೇಳಬೇಕು ಅಂದರೆ ನಿಜವಾಗ್ಲೂ ನಮ್ಮ ಅಕ್ಕ ನಮ್ಮ ಮನೆ ಹಿಂದೆ ಬಂದೇ ಇಲ್ಲ, ಇದೆಲ್ಲ ನೋಡೇ ಇಲ್ಲ ಅಂದ್ಕೊಳ್ತೀನಿ. ಅವಳಿಗೇನು ಅವಳದೇ ಬೇರೆ ಲೋಕ, ನನ್ನದೇ ಬೇರೆ ಲೋಕ. ನನಗಿದೆಲ್ಲ ಅಂದರೆ ತುಂಬ ಇಷ್ಟ. ನಮ್ಮ ಅಕ್ಕಂಗೆ ಚೆನ್ನಾಗಿದೆ ಅಷ್ಟೇ, ಬರಲೇಬೇಕು, ನೋಡಲೇಬೇಕು, ಅನುಭವಿಸ್ಬೇಕು ಅದೆಲ್ಲ ಇಲ್ಲವೇ ಇಲ್ಲ. ಅವಳು ಚಿಕ್ಕದ್ರಿಂದ ಹೊರಗಡೆ ಬೆಳೆದ್ಬಿಟ್ಲು ಪೇಟೆಯಲ್ಲಿ. ಹಾಗಾಗಿ ಅವಳಿಗೆ ಈ ಫೀಲಿಂಗ್ಸ್ ಎಲ್ಲ ಕಡಿಮೆ ಸ್ವಲ್ಪ. ಅವಳಿಗೆ ಸ್ವಲ್ಪ ಪೇಟೆ ಇಷ್ಟ, ನನಗೆ ಹಳ್ಳಿ ಇಷ್ಟ. ಅದರಲ್ಲೂ ನಮ್ಮೂರಂದರೆ ಸ್ವರ್ಗ ನನಗೆ. ಒಳವಾಯ್ತಲ್ವಾ. ನನ್ನ ವೀಡಿಯೋಸ್ ಎಲ್ಲ ಇವರ ರಿಲೇಟಿವ್ಸ್ ಎಲ್ಲ ನೋಡ್ತಾ ಇರ್ತಾರಂತೆ, ಅವಾಗ ಫೋನ್ ಮಾಡಿ ಹೇಳ್ತಾ ಇರ್ತಾರಂತೆ. ಅದನ್ನು ನಂಗೆ ಹೇಳ್ತಾಯಿದ್ರು. ಇನ್ನೂ ಒಂಥರ ತುಂಬಾ ಖುಷಿ ಆಯಿತು. ಅಂದರೆ ನಮ್ಮೂರಿನ ಹೆಣ್ಮಕ್ಳು ಆಗಿನವರೆಲ್ಲ ಮದುವೆ ಮಾಡಿಕೊಟ್ಟು ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಆದಮೇಲೆ ಮತ್ತೆ ಈಚೆಗೆ ಊರಿಗೆ ಬರೋದೆಲ್ಲ ಕಡಿಮೆ ಅಲ್ವಾ. ಅಂಥವರೆಲ್ಲ ಈಗ ನೋಡ್ತಾ ಇರ್ತಾರೆ ನನ್ನ ವೀಡಿಯೋಸು. ಎಷ್ಟು ಖುಷಿಯಾಗಿ ಅವ್ರಿಗೂ ಅಷ್ಟೇ ಖುಷಿಯಾಗುತ್ತಂತೆ. ಅಯ್ಯೋ ಎಷ್ಟು ವರ್ಷ ಆಗಿತ್ತು ನನ್ನವ್ರು ನೋಡಿ, ಎಲ್ಲ ಹಳೆದೆಲ್ಲ ನೆನಪಾಗುತ್ತೆ. ನಾನು ಕಲ್ಲಾರೆ ವೀಡಿಯೋ ಅಂದರೆ ತುಂಬ ನೋಡ್ತಾ ಇರ್ತೀವಿ ಅಂತ ಎಲ್ಲ ಹೇಳ್ತಿರ್ತಾರಂತೆ. ಅವ್ರಿಗೆ ಅಂತಲ್ಲ, ನನಗೆ ಗೊತ್ತಿರೋರು ಕೂಡ ಹೇಳ್ತಾರೆ. ಅಷ್ಟು ಖುಷಿಯಾಗುತ್ತೆ. ಯಾಕಂದರೆ ನನಗೆ ಎಷ್ಟು ಪ್ರೀತಿ ಇದೆ. ನನಗೆ ನಿಜ ಹೇಳಬೇಕು ಅಂದರೆ ಕಲ್ಲಾರೆ ಬಿಟ್ಟು ಬೇರೆ ಊರೇ ನನಗೆ ಅಷ್ಟು ಇಷ್ಟ ಆಗಲ್ಲ. ಅಷ್ಟು ಇಷ್ಟ ನನಗೆ ನನ್ನೂರು ಅಂದರೆ.
ಅಂದರೆ ವೀಡಿಯೋ ಮಾಡ್ಕೊಬಂದು ಇವತ್ತು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿರೋದಲ್ವಾ. ಸೊ ನನಗೆ ಅದೆಲ್ಲ ಈಗ ಮತ್ತೆ ಅದೆಲ್ಲ ನೋಡ್ತಿದ್ರೆ ಎಷ್ಟು ನೆನಪಾಗ್ತದೆ, ಎಷ್ಟು ಖುಷಿ ಆಗ್ತಿದೆ. ಆ ಖುಷಿಗೆ ದುಃಖ ಅಂತಾರಲ್ಲ ಆ ಥರ ಆಗ್ತಾಯಿದೆ ನನಗೆ. ಅಯ್ಯೋ ಮುಂಚೆಲ್ಲ ಹೇಗೆ ಓಡಾಡ್ಕೊಂಡು ಇಲ್ಲಿದ್ದು ರಬ್ಬರ್ ಬೀಜ ಎಲ್ಲ ಆಯಕ್ಕೆ ಬರುವ ಇಲ್ಲಿ ಫ್ರೆಂಡ್ಸ್ ಎಲ್ಲ, ಮತ್ತು ಇಡೀ ಆಟಾಡೋದು. ತುಂಬ ಅಮ್ಮ ಕಳಿಸ್ತಾ ಇರಲಿಲ್ಲ, ಬಟ್ ಸಿಕ್ಕಂಥ ಟೈಮಲ್ಲಿ ಅಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ಅದೆಲ್ಲ ನೆನಪಿಗೆ ಬರ್ತಾಯಿದ್ದೀನಿ. ಆ ದಿನಗಳು ಮತ್ತೆ ಮರಳಿ ಬರಲ್ವಲ್ಲ ಅನ್ನೋ ಒಂದು ಬೇಜಾರು. ಮೊದಲು ಇಲ್ಲೆಲ್ಲ ಹುಲ್ಲು ಹಾಕೋರು. ಈಗ ಜನವರಿ ಫೆಬ್ರವರಿ ಟೈಮ್ ಎಲ್ಲ ಇಲ್ಲಿ ಭತ್ತ ಹೊಡಿತಾರಲ್ಲ, ಆವಾಗ ಇಲ್ಲಿ ಹುಲ್ಲು ಹಾಕೋರು. ಅದ್ರ ಮೇಲೆ ಬಿದ್ದು ಒದ್ದಾಡೋದು, ಕಿರ್ಚಾಡೋದು, ಕೂಗಾಡೋದು, ಔದ್ಕೊಳ್ಳೋದು, ಏನೇನು ಅಷ್ಟೂ ಚೆನ್ನಾಗಿತ್ತು. ನಮ್ಮ ಮಕ್ಕಳಿಗೂ ಈ ಜಾಗ ಎಲ್ಲ ಇನ್ನೂ ಗೊತ್ತಿಲ್ಲ. ನಮ್ಮ ಚುಪ್ಪಿ ಒಂದೊಂದು ಸರಿ ನಮಗೆ ಗೊತ್ತಿಲ್ದಂಗೆ ಕದ್ದು ಬರ್ಬಹುದೇನೋ, ಅಷ್ಟಾಗಿ ಗೊತ್ತಿಲ್ಲ. ನಾವು ಕರ್ಕೊಂಡು ಬಂದಿಲ್ಲ ಒಂದಿನೂ. ಇವರು ನಮ್ಮ ಭುವನ್ ಇಲ್ವಾ, ಅವರಮ್ಮ. ಇವರಿಗೆ ನಾನು ಅಂದರೆ ಇಷ್ಟ, ನನಗೂ ಇಷ್ಟ ಅವರು ಅಂದರೆ. ಯಾಕಂದರೆ ಅಷ್ಟೇ ಚೆನ್ನಾಗಿ ಖುಷಿಯಾಗಿ ಮಾತಾಡ್ಕೊಂಡಿರ್ತಾರೆ. ಮತ್ತು ನೀವು ಊರಿಂದ ಯಾವಾಗ ಬರ್ತೀರಾ, ಬೆಂಗಳೂರು ಹೋದರೆ ಸಾಕು, ಯಾವಾಗ ಬರ್ತೀರಾ ಅಕ್ಕ ಅಂತ ಕೇಳ್ತಿರ್ತಾರೆ. ನಾನು ಊರಲ್ಲಿದ್ದು ಒಂದು 15 ದಿನ ಹೋದರೆ ಮತ್ತಿನ್ನು ಯಾವಾಗ ಬರ್ತೀರಾ ಅಕ್ಕ ಅಂತ ಹೇಳ್ತಿರ್ತಾರೆ. ಏನೋ ಒಂಥರ ಅವ್ರು ಹಂಗೆ ಹೇಳ್ದಂಗೆ ನನಗೂ ಬೇಜಾರಾಗುತ್ತೆ. ಏನು ಮಾಡೋದು, ಏನೋ ಒಂಥರ ನಾವು ಮೊದಲು ನಮ್ಮ ಭುವನ ನನ್ನ ಮಗಳು ಒಂದೇ ಏಜ್ ಅಲ್ವಾ. ಸೊ ಮಕ್ಕಳು ಒಟ್ಟಿಗೆ ಆಟ ಆಡ್ಕೊಂಡು ಬೆಳೆದು ನಾವು ಒಟ್ಟೊಟ್ಟಿಗೆ ಮಾತಾಡುವ. ಇನ್ನೇನು ಮಕ್ಕಳೆಲ್ಲ ಆದಾಗ ನಿಮ್ಮ ಮಕ್ಕಳು ಊಟ ಮಾಡ್ತಾವ, ನಿಮ್ಮ ಮಕ್ಕಳು ಹಿಂಸೆ ಕೊಡ್ತಾರೆ, ಬರೀ ನಿದ್ದೆ ಮಾಡ್ತಾರೆ, ಇಂಥವನ್ನೇ ಕೇಳ್ಕೊಂಡು ನಾವಿಬ್ಬರು ಒಂಥರ ಜೋಡಿ ಅದು. ಈಗ ಪಾಪ ಇವೆಲ್ಲ ಬನ್ನಿ ಅಕ್ಕ ಇಲ್ಲೆಲ್ಲ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗ್ತಾರೆ ನನ್ನನ್ನು. ಮಾತಾಡ್ಕೊಂಡು ಬರ್ತೀವಿ ಒಂದೊಂದು ಸರಿ. ಈಗ ಸ್ವಲ್ಪ ಪಾಪವಾಗಿದೆಯಲ್ಲ, ಕಡಿಮೆ ಇಲ್ಲೆಲ್ಲ ಬರೋದು. ಮುಂಚೆನೇ ಅವ್ರ ಮನೆಗೆ ಹೋಗಿ ಕೂತ್ಕೊಳ್ಳೋದು. ನಾನು ಸಂಜೆ ಆಗ್ತಿದ್ದಂಗೆ ಹೋಗಿ ಅವ್ರ ಮನೆ ಜಗ್ತಿ ಮೇಲೆ ಕೂತ್ಕೊಂಡು ಮಾತಾಡ್ಕೊಂಡು ಬರುವೇ ಇದ್ದು. ಆ್ಯಕ್ಚುಲಿ ಅವ್ರಿಗೂ ಇದೆಲ್ಲ ತುಂಬ ಇಷ್ಟ, ನನಗೂ ತುಂಬ ಇಷ್ಟ ಅಲ್ವಾ. ಸೊ ಹಾಗಾಗಿ ಇವ್ರು ಇಲ್ಲಿ ಗದ್ದೆ ನಾಟಿ ಮಾಡಲಿ ಅಥವಾ ಜೋರು ಮಳೆ ಬರಲಿ ಅಥವಾ ಹೊಳೆ ತುಂಬಿರಲಿ, ಇವ್ರು ಹೊಳೆ ಹತ್ರ ಹೋಗಲಿ, ಹಸು ಮೇಯಿಸುವಾಗಲೂ ಅವೆಲ್ಲ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹಸು ಮೇಯಿಸುವಾಗ ಒಂದು ವೀಡಿಯೋ ಮಾಡಿ ಕಳಿಸ್ತಾರೆ. ಪ್ರತಿಯೊಂದು ಕೂಡ ವೀಡಿಯೋ ಮಾಡಿ ಕಳಿಸ್ತಾರೆ. ನಾನು ಬೆಂಗಳೂರಲ್ಲಿದ್ದಾಗ ಯಾವಾಗ ಬರ್ತೀರಾ ಅಕ್ಕ ಅಂತ ಕೇಳ್ತಾ ಇರ್ತಾರೆ. ಇನ್ನೊಂದ್ಸಲ ನಾನು ಗದ್ದೆ ನೆಟ್ಟು ಕರ್ಕೊಬರ್ತೀನಿ. ಗದ್ದೆ ನೆಟ್ಟ ಮೇಲೆ ಇದು ಆ್ಯಕ್ಚುಲಿ ಪುಟ್ಟು ಹಳ್ಳ. ಈಗ ಮಳೆ ಬಂದು ಇಷ್ಟು ತುಂಬಿಕೊಂಡಿದೆ. ಇನ್ನು ಮುಂದೆ ಹೋದರೆ ಸ್ವಲ್ಪ ಮಂಡಿವರೆಗೂ ಹೋಗುತ್ತೆ. ನನಗೂ ಹೋಗಬೇಕು ಅಂತ ಅನ್ನಿಸ್ತೈತೆ. ನಂಗೆ ನೀರು ಅಂದರೆ ತುಂಬಾ ಇಷ್ಟ, ಹೋಗಬೇಕು ಅನ್ನಿಸ್ತೈತೆ. ಇನ್ನೇನು ಇಷ್ಟೇ ಬಂದಿದ್ವಿ, ಈ ಜೋರು ಗಾಳಿ ಮಳೆಯಲ್ಲೇ ಬಂದಿದ್ದೀವಿ ಅಂತೆ. ಇನ್ನೇನು ಅದಕ್ಕೆ ಇಳಿದ್ರೆ ಏನೂ ಆಗಲ್ಲ ಅಂದ್ಕೊಂಡು ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ. ಅಮ್ಮ ಏನಾದ್ರು ನೋಡಿದ್ರೆ ಬೈತಾರೆ, ಬಟ್ಟೆ ನೆಂದ್ಬಿಟ್ರೆ. ಅದಕ್ಕೆ ನಾವು ಫುಲ್ ಹೊಳೆ ಹತ್ರ ಹೋಗಿದ್ವಿ ಅಂತಲೇ ಅಮ್ಮ ಅಂದ್ಕೊಂಡು 10 ಸರಿ ಫೋನ್ ಮಾಡ್ತಾಯಿದ್ರು. ಈಗ ಅಲ್ಲಿ ಮನೆಗೆ ಹೋದ್ಮೇಲೆ ಅವ್ರಿಗೆ ವೀಡಿಯೋ ತೋರಿಸ್ಬೇಕು ಎಲ್ಲಿವರೆಗೂ ಹೋಗಿದ್ವಿ ಅಂತ. ನಮ್ಮ ನಂಬಲ್ಲ ಹೇಳಿದ್ರು. ಮತ್ತಿನ್ನು ಯಾವಾಗ ಬರ್ತೀನೋ ಗೊತ್ತಿಲ್ಲ. ಅಮ್ಮನ ಹಾಂ ನೆನಪಿದೆ. ಅದು ಯಾವ ಮಳೆ ಬಂದಾಗ ಗೊತ್ತಾಗಲ್ಲ ಎಲ್ಲೆಲ್ಲಿ ಇದ್ದು ಎಲ್ಲೆಲ್ಲಿ ಹೋಗಿದ್ದು ಅಂತ. ಹಾಂ ಚೆನ್ನಾಗಿರುತ್ತೆ. ನಾನು ಇನ್ನು ನಮ್ಮ ಬೇಲಿ ಹತ್ರ ನಿಂತ್ಕೊಂಡು ನೋಡ್ಬೇಕು, ಇನ್ನೂ ಸಖತ್ತಾಗಿರುತ್ತೆ. ಕಬ್ಬಣ ಇಟ್ಕೊಬರಕ್ಕೆ ಹೇಳಿದ್ರು ಅನ್ನಲ್ಲ, ಹೋಗ್ತಾನೆ ಉಂಟಂತೆ. ಅದಕ್ಕೆ ಕಬ್ಬಣ ಬೇರೆ ಬೆಳ್ಳುಳ್ಳಿ ಬೇರೆ ಅಂತ. ಅಯ್ಯೋ, ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಹೊರಟು ಈಗ ನಮ್ಮಮ್ಮಂಗೆ ಏನಾರು ಒಳ್ಳೆ ಸಲ ಹತ್ರ ಹೋಗ್ಬಿಟ್ಟು ಬಂದಿದ್ದೀವಿ ಅಂದ್ಬಿಟ್ರೆ ಹೂಗಾಡಿಟ್ಬಿಡ್ತಾರೆ. ಇದೇ ನಮ್ಮನೆ ಇತ್ಲು. ದೊಡ್ಡ ಮೇನ್ ಇರಲ್ಲ, ಫ್ರೀ ಅಡುಗೆ ಏನು ಆಮೇಲೆ ಮಾಡ್ಕೊಬೋದು ನಿಧಾನಕ್ಕೆ. ಸರಿ ಬರ್ತೀನಿ. ನಮ್ಮಮ್ಮ 4 ಸರಿ ಫೋನ್ ಮಾಡಾಯಿತು. ಅಮ್ಮ ಬೇಡ ಅಂದರೆ ಸ್ವಲ್ಪ ಜಗಳ ಮಾಡ್ಕೊಂಡು ಹೋಗಿದ್ದೆ. ಇಲ್ಲ ಹೋಗ್ತೀನಿ ಅಂತ ಹಠ ಮಾಡಿ ನೋಡೋಣ. ಅಲ್ಲೆಲ್ಲ ಅಂಥ ಅವಚ್ ನೋಡ್ಬಿಟ್ಟಿದ್ಯಾ, ನಮ್ಮನೇದ ಅವಚ್ ಯಾವ ಲೆಕ್ಕ ಅನಿಸ್ತಿದೆ. ಅಲ್ಲಿ ಕಂಪೇರ್ ಮಾಡಿದ್ರೆ ಯಾವ ಲೆಕ್ಕ ಅಲ್ಲ, ಅವಚೇ ಇಲ್ಲ. ಅಣ್ಣ ಅಮ್ಮಂಗೆ ಜೋರು ಮಾತಾರೆ. ಏಯ್ ಅಲ್ಲೇ ಇರಬೇಕು, ಒಂಚೂರು ಚೆನ್ನಾಗಿ ಮಾತ್ರ ತಲೆ ಮೇಲೆ ಬಂದು ಕುತ್ಕೊಂತೀಯ ನೀನು. ನೋಡಿ ಆ್ಯಕ್ಚುಲಿ ನಮ್ಮ ಚೋಟು ಊರಿಗೆ ಬಂದಾಗ ತೋಟದ ಹತ್ರ ಹಾಕೋ ಓಡಾಡೋಕ್ಕೆ ಅಂತ ತಗೊಬಂದಿ ಶೂ. ನನಗೆ ಲೂಸು, ಅವನಿಗೆ ಕರೆಕ್ಟಾಗಿದೆ. ಅದು ತೆಗೆದಿರ್ಬೇಕಿಲ್ಲ, ಹುಳ ಕಪ್ಪೆ ಹಾವು ಒಬ್ಬ ಸೇರ್ಕೊಂಡ್ಬಿಡ್ತಾರೆ. ಕಪ್ಪೆ ಪಪ್ಪೆ ಹಾವು ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಬಂದಿದ್ದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಮಗ ಸ್ವಲ್ಪ ಎದ್ಬಿಟ್ಟಿದ್ದೆ. ಅಷ್ಟರಲ್ಲಿ ಮಲಗಿಸೋಗಿದ್ದೆ. ಅವನಿಗೆ ಫೀಡ್ ಮಾಡಿಸಿ ಅವನ್ನ ಮತ್ತೆ ಮಲಗಿಸಿ ನಾನು ಮತ್ತೆ ಊಟ ಮಾಡ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಸಾಂಬಾರು ಮಾಡಿದ್ದಾರೆ, ಬಿಸಿ ಬಿಸಿ ಮಜ್ಜಿಗೆ ಸಾರು ಮುದ್ದೆಗೆ ಒಂಥರ ಚಂದ. ಅದಕ್ಕೆ ಪಲ್ಯ ಬಜ್ಜಿ ಏನಾದರೂ ಇರಬೇಕು, ಇನ್ನೂ ಚೆನ್ನಾಗಿರುತ್ತೆ. ಸಂಜೆ ಮಾಡ್ಕೊಳ್ಳೋಣ, ಇನ್ನೇನಿದೆ ಸಾಂಬಾರಲ್ವಾ ಅಂದ್ಕೊಂಡು ಈಗ ಊಟ ಮಾಡ್ತಾ ಇದ್ದೆ. ಸ್ವಲ್ಪ ಕೆಲವು ನನ್ನ ಮಗಳದ್ದು ಚಿಕ್ಕ ಬಟ್ಟೆಗಳಿದ್ದು ನೋಡ್ತಾ ಇದ್ದೆ. ನೋಡಿ ಪುಟ್ಟ ಲಂಗಗಳು. ಇದೆಲ್ಲ ನನ್ನ ಮಗಳಿಗೆ 6 ತಿಂಗಳಿದ್ದಾಗ ಇದು ತಗೊಬಂದಿದ್ದೆ. ಇದು ನಮ್ಮ ಚಿಕ್ಕವನ್ ತಗೊಬಂದು ಒಂದಿನೂ ಹಾಕ್ಲಿಲ್ವೇನೋ. ತಗೊಬಂದಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಇನ್ನೊಂದು 2 ದಿನ ಬಿಟ್ಟು ಹಾಕೋಣ, ನಾನು ಅದರೊಳಗೆ ಟೈಟ್ ಆಗಿಬಿಡ್ತಿದ್ದು, ಹಾಕಲಿಲ್ಲ. ಹಾಗೆ ನೋಡಿ ಎಷ್ಟು ಪುಟ್ಟು. ಇದು ನಂಗೆ ತುಂಬ ಇಷ್ಟವಾಗಿ ಡ್ರೆಸ್ ತಗೊಂಡಿದ್ದೆ. ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ. 5 ತಿಂಗಳಿಗೆ ಹಾಕಿದ್ದೆ ನನ್ನ ಮಗಳಿಗೆ. ಹಾಗೆ ಇದು ನೋಡಿ, ಅಂದರೆ ಕೊಡೋಣ ಅಂತ ನೋಡೋಣ ಅಂತ ಎತ್ತಿಡ್ತಾ ಇದ್ದೆ. 2,000 ರೂಪಾಯಿ ತೆಗಿ ಮೇಲೆ 1,25,000 2,000 ರೂಪಾಯಿ ಇದೆ. ನನ್ನ ಮಗಳಿಗನ
ಇದು 1,950 ರೂಪಾಯಿ. ನೋಡಿ ನಮ್ಮ ಪಪ್ಪ ಬೆಳಗ್ಗೆನೇ ಎದ್ದು ಫಸ್ಟು ಕಾಫಿ ಎಲ್ಲ ಕುಟ್ಕೊಂಡು ತೋಟಕ್ಕೆ ಹೋಗ್ತಾರೆ. ಆಮೇಲೆ ಪಾಪ 12 ಗಂಟೆ ಹಂಗೆ ಬಂದುಬಿಟ್ಟು ಊಟ ಮಾಡಿಕೊಂಡು ಊಟ ತಿಂಡಿ ಹಾಗೆ ಅದು ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಇದ್ದಾರೆ. ನಮ್ಮ ಡ್ಯಾಡಿ ಪಾಪ ಕೈಗೇನು ಏಟ್ ಮಾಡ್ಕೊಂಡ್ಬಿಟ್ಟು ನನಗೆ ನಮ್ಮ ಡ್ಯಾಡಿನ ಆ ಥರ ಎಲ್ಲ ನೋಡೋಕ್ಕೆ ಇಷ್ಟ ಇಲ್ಲ. ಅದ್ರ ನಮ್ಮ ಪಪ್ಪ ಅವೆಲ್ಲ ಕೆಲಸ ಆಗುವಾಗ ನಡೀತಾ ಇರುತ್ತೆ ಮಾಡ್ತಾ ಇರ್ತಾರೆ, ಗೊತ್ತೇ ಆಗಲ್ಲ ಅಂತ ಹೇಳ್ತಿರ್ತಾರೆ. ಪಾಪ ನಮ್ಮ ಪಪ್ಪಂಗೂ 65, 66 ಏನೋ ಏಜ್ ಆಗಿದೆ. ಆದರೂ ಒಬ್ಬರೇ ಗಂಡು ಮಕ್ಳಿಲ್ವಲ್ಲ, ಅವರೊಬ್ಬರೇ ಮಾಡಬೇಕು. ಎಂತೆಂಥ ಕೆಲಸ ಆಗಲಿ ಅವರೇ ಮಾಡಬೇಕು, ಅವರೇ ಓಡಾಡ್ಕೋಬೇಕು. ಪಾಪ ಹುಷಾರಿಲ್ಲ, ಕೆಮ್ಮು ಶೀತ ಅಂದ್ರೂ ಸ್ವಲ್ಪ ಬೆಳಗ್ಗೆ ನಮ್ಮ ಡ್ಯಾಡಿ ಯಾವಾಗಲೂ ಸ್ವಲ್ಪ ಬೇಗ ಹೇಳ್ತಾರೆ, ಒಂದು ಅರ್ಧ ಗಂಟೆ ಲೇಟಾಗಿ ಹೇಳ್ತಾರೆ. ಕೆಮ್ಮು ಶೀತ ಏನಾರು ಇದ್ದಾಗ ಎದ್ದು ಮತ್ತೆ ಹೋಗ್ತಾರೆ. ಪಾಪ ಅವರೇ ಹೋಗಬೇಕು, ಅವರೇ ಬರಬೇಕು. ಬರೀ ನಾವು ನೋಡಿ ಹೊಟ್ಟೆ ಹುರ್ಕೊಬೇಕು ಅಷ್ಟೇ. ನಮ್ಮ ಕೈಲಿ ಇನ್ನೇನು ಮಾಡೋಕ್ಕಾಗುತ್ತಲ್ವಾ. ಯೋಚನೆ ಮಾಡೋದಿದ್ರೆ ನಮ್ಮ ಪಪ್ಪನ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು. ಯಾಕಂದರೆ ಚಿಕ್ಕದ್ರಿಂದ ನಮ್ಮ ಚೆನ್ನಾಗಿ ನೋಡಿಕೊಂಡು ಬೆಳೆಸಿರ್ತಾರಲ್ವ, ಮತ್ತಿನ್ಯಾರು ನಮ್ಮ ನೋಡ್ಕೊಂಡಿರಲ್ಲ. ಹಾಗಾಗಿ ನಮ್ಮ ಪಪ್ಪನ ಬಗ್ಗೆನೇ ನಾವು ಯೋಚನೆ ಮಾಡಬೇಕು. ನೋಡಿ ನಮ್ಮ ಪಪ್ಪ ತೋಟಕ್ಕೆ ಹೋದ್ಮೇಲೆ ಜೋರು ಮಳೆ ಬರುತ್ತೆ, ಅದೇ ಬೇಜಾರು. ಅದು ಬೇರೆ ಗಾಳಿ ಮಳೆ. ನಮ್ಮ ಪಪ್ಪ ಹೇಳಿದ ಮಾತು ಬೇರೆ ಕೇಳಲ್ಲ. ಪಾಪ ಏನೋ ಕಾಫಿ ಗಿಡದ ಮೇಲೆಲ್ಲ ಸಿಲ್ವರ್ ಗಿಡಗಳು ಬಿದ್ದುಬಿಟ್ಟಿದೆ ಅಂತ ಅದಕ್ಕೆ ಯಾರನ್ನ ಕರ್ಕೊಂಡ್ಬಂದು ಕೆಲಸ ಮಾಡಿಸ್ತಾ ಇದ್ದಾರೆ. ನಾವೇನು ಹೆಣ್ಮಕ್ಳು ಮನೇಲಿ ಬೆಚ್ಚಿಗಿದ್ಬಿಡ್ತೀವಿ. ಪಾಪ ಗಂಡಸರು ಹೋಗಿ ಹೊರಗಡೆ ಕೆಲಸ ಮಾಡ್ಕೊಬಿಟ್ಟು ಬರ್ತಾರೆ. ನಮಗೆ ಅದೆಲ್ಲ ಗೊತ್ತೇ ಆಗಲ್ಲ. ನಾವು 3 ಟೈಮು ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ಪಾತ್ರೆ ಬೆಳಬೇಕು, ತೊಳಿಬೇಕು ಅಂದ್ಕೊಂಡೇ ನಾವು ಬೇಜಾರು ಮಾಡ್ಕೊತಿರ್ತೀವಿ. ಪಾಪ ಅವರು ಹೋಗಿ ಕೆಲಸ ಮಾಡ್ತಾರೆ. ಬಟ್ ನಮಗೇನು ಅವ್ರ ಮನೆಗೆ ಬಂದಾಗ ಬರೀ ನಾವು ಮಾಡಿದ್ರೆ ಊಟ ಮಾಡ್ಕೊತಾರೆ, ಟಿ ವಿ ನೋಡ್ತಾರೆ, ಕೂತ್ಕೊತಾರೆ, ಫ್ರೀಯಾಗಿರ್ತಾರೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಎಷ್ಟೋರು ಗಾಳಿ ಮಳೆ ಎಲ್ಲ ಬರ್ತಾಯಿದೆ, ಈಗ ಹೋಗಿ ತೋಟದಲ್ಲಿ ಕೆಲಸ ಮಾಡಬೇಕು. ಪಾಪ ನಮ್ಮ ಪಪ್ಪ ಅಂತಲ್ಲ, ಎಲ್ಲರೂ ಅಷ್ಟೇ. ಕೆಲವರು ನಾವುಗಳು ಮನೇಲಿ ಚೆನ್ನಾಗಿರ್ಬೇಕು ಅಂದರೆ ಪಾಪ ಅವ್ರುಗಳು ಹೋಗಿ ಹೊರಗಡೆ ಕೆಲಸ ಮಾಡಬೇಕು. ಅಪ್ಪ ಆಗಲಿ, ಗಂಡ ಆಗಲಿ, ಮಕ್ಕಳಾಗಲಿ, ಪಾಪ ಅವ್ರುಗಳು ಹೊರಗಡೆ ಹೋಗಿ ಕಷ್ಟಪಟ್ಟರೆ ನಾವುಗಳು ಮನೇಲಿ ನೆಮ್ಮದಿಲಿರ್ಬೋದು. ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಹೇಳೋದು, ಡ್ರಿಂಕ್ಸ್ ಮಾಡಿ ಎಂಜಾಯ್ ಮಾಡಿ ಅಂತ. ಪಾಪ ಗಂಡಸರು ಇಷ್ಟಪಡೋದೇ ಇದೊಂದು ಡ್ರಿಂಕ್ಸ್ ಮಾಡೋಕ್ಕಷ್ಟೇ ಅಲ್ವಾ. ಇನ್ನೇನು ಶಾಪಿಂಗ್ ಮಾಡೋದೆಲ್ಲ ಅವರಿಗೆಲ್ಲ ಇಷ್ಟ ಆಗಲ್ಲ. ಅದರಲ್ಲೂ ನಮ್ಮ ಮನೆಯವರಿಗೆ ಅಂತೂ ಮನೆಯವರು ಫಸ್ಟು ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಸ್ವಲ್ಪ ನಮ್ಮ ಪಪ್ಪನ ಜೊತೆ ಸ್ವಲ್ಪ ಡ್ರಿಂಕ್ಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಮಾವನ ಜೊತೆ ಇರ್ತಾರೆ ಅಂತ ಹೇಳಿ ಮಾವನ ಕಡೆಯಿಂದ ನಾವು ಪ್ರೀತಿ ಬರೋದಕ್ಕೆ ತಾನೆ ಇವರು ಅಷ್ಟು ಖುಷಿಯಲ್ಲಿ ಅಷ್ಟು ಪ್ರೀತಿಯಿಂದ ಇರೋದು. ಕೆಲವರಿಗೆ ಅದು ಸಹಿಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮ ಪ್ರೀತಿ ಮಾಡ್ದವ್ರನ್ನ ನಾವು ಮಾಡಬೇಕು. ಆಗಲಿ ಸಂಬಂಧ ಆಗಲಿ ಸ್ನೇಹಿತರಾಗಲಿ ಎಲ್ಲ ಹಾಗೇನೆ ಒಂದು ಕೊಟ್ಟು ಒಂದು ತಗೊಳ್ಳೋದು ಅಂತ ಇದ್ದೇನೆ. ಬರೀ ಕೊಡೋದೇ ಇರಬಾರ್ದು, ತಗೊಳ್ಳೋದು ಇರಬಾರ್ದು, ಕೊಟ್ಟು ತಗೋಬೇಕು. ಅವಾಗಲೇ ಎಲ್ಲ ಸಂಬಂಧ ಉಳಿಯೋದು. ನೋಡಿ ನನ್ನ ಮಗಂದು ಇದು ಹೊಸ ಆಟ ಸಾಮಾನು. ಇದು ಕೊಟ್ಬಿಟ್ರೆ ಸಾಕು, ಒಂದು 10-15 ನಿಮಿಷ ಕ್ಲೀನಾಗಿ ಆಟ ಆಡ್ಕೊಳುತ್ತೆ. ಅಂದರೆ ಕೈಯಿಂದ ಕೆಳಗೂ ಜಾಸ್ತಿ ಬಿದ್ದೋಗಲ್ಲ, ಬಾಯಿಗೂ ಏನು ಏಟಾಗಲ್ಲ. ಆ ಸೌಂಡ್ ಬೇರೆ ಬರ್ತಾ ಇರುತ್ತೆ. ಅವನಿಗೆ ಆಟಾಡೋ ಸಾಮಾನು ಆಟಾಡೋದು ಸಿಕ್ತಂಗೆ ಆಗುತ್ತಲ್ಲ, ಸುಮ್ಮನೆ ಇದ್ಬಿಡ್ತಾನೆ. ಕೊಟ್ಬಿಟ್ಟು ಕೂರಿಸ್ಬಿಡ್ತೀನಿ. ಇದೊಂದು ಲೋಟನ ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ ನಾನು. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.